ಕೋಲಾರ್ಗೆ ಎಂಟ್ರಿ ಆಗಿ 2 ನಿಮಿಷ ಆಗಿಲ್ಲ ಗಾಡಿಯಿಂದ ಬಿದ್ದೋಗ್ಬಿಡೋದ ಹೆಂಗೆ ಅಂತ ಹೇಳ್ತೀನಿ ಬನ್ನಿ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಓಟ್ಸ್ ಮತ್ತು ರೈಸ್ ಪೇಪರ್ನ 2 ಬ್ಯಾಗಲ್ಲಿ ಪ್ಯಾಕ್ ಮಾಡಿ ನಮ್ಮ ಅತ್ತೆ ಮಾವನ್ನೇ ಎಬ್ಬರಿಸಿ ಅವರಿಬ್ರಿಗೂ ಬಾ ಹೇಳಿ ನಾನು ಆಟೋ ಇಟ್ಕೊಂಡು ಹೊರಟಿದ್ದೆ ಬಸ್ ಸ್ಟ್ಯಾಂಡ್ ಕಡೆ. ಹೋಗಿ ಕುತ್ಕೊಂಡಾಗ ಯಾರೂ ಇರಲ್ಲ, ನಮ್ಮದೇ ರಾಜ್ಭಾರ ಅಂದ್ಕೊಂಡು 5 ನಿಮಿಷದಲ್ಲಿ ಫುಲ್ ಜನ ತುಂಬಿದ್ರು. ಅದಾದ್ಮೇಲೆ ವಡಾಪಾವ್ ಟ್ರೈ ಮಾಡಿದೆ. ನಾನು ಲೈಫಲ್ಲಿ ಟ್ರೈ ಮಾಡಿರೋ ವರ್ಸ್ಟ್ ವಡಾಪಾವ್. ಅದಾದ್ಮೇಲೆ ದಿಲ್ಖುಷ್, ನೀವೇನಂತೀರ ಗೊತ್ತಿಲ್ಲ. ಟಿಕೆಟ್ ತೊಗೊಂಡೆ. 45 ಮಿನಿಟ್ಸ್ ಆದ್ಮೇಲೆ ಇಳಿದೆ. ಕುಕುಂಬರ್ ತಿನ್ನೋಣ ಅಂತ ಯೋಚನೆ ಮಾಡೋಷ್ಟೊತ್ತು ಪೈನಾಪಲ್ ಬಂದು ನನ್ನ ಫೇವ್ರೇಟ್. ತಿಂದು ಮುಗಿಸೋಷ್ಟೊತ್ತಿಗೆ ಕೋಲಾರ ರೀಚ್ ಆದೆ. ಅದು ನೋಡ್ರೆ ಜನರು ಇಳಿಯೋಕ್ಕೂ ಬಿಡ್ತಿಲ್ಲ, ಅಷ್ಟೊಂದು ರಶ್ಶು. ಕೂದಲು ಕಿತ್ತರೋ ಮಂಗಂತರ ಆಗೋಗಿದ್ದೆ ನಾನು. ಅದಾದ್ಮೇಲೆ ಮನೆಗೆ ಒಂದಷ್ಟು ಫ್ರೂಟ್ಸ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಫೇವ್ರೆಟ್ ಸಮ್ಮರ್ ಕಿಂಗ್ ಮ್ಯಾಂಗೋ ತೊಗೊಂಡೆ. ಅದು ತೊಗೊಂಡು ಆ್ಯಪಲ್, ಬನಾನಾ ಒಂದಷ್ಟು ತೊಗೊಳ್ಳೋ ಅಷ್ಟೊತ್ತಿಗೆ ನನ್ನ ಅಳಿಯ ನಮ್ಮ ಅಣ್ಣ ಬಂದರು. ಇಬ್ಬರು ಹತ್ಕೊಂಡು ಹೋಗಿ ನಮ್ಮ ಅಣ್ಣ ನಿಂಗೋಸ್ಕರ ಚಿಕನ್ ತರ್ತೀನಿ ಅನ್ನೋ ಅಷ್ಟೊತ್ತಿಗೆ ನಾವು ಇಷ್ಟೊಂದೆಲ್ಲ ಕೆಲಸ ಮಾಡಿದ್ರಿ ಗಾಡಿಯಿಂದ ಬಿದ್ದು. ನಮ್ಮ ಅಣ್ಣ ಬಂದು ನಮಗೇನಾಗಿದೆ ಅಂತ ನೋಡೋದು ಬಿಟ್ಟು ಗಾಡಿಗೆ ನೋಡ್ತಾನೆ. ದೇವ್ರು ಕೊಟ್ಟಿರೋಣ. ನಿಮ್ಮೂರಲ್ಲೂ ಇದೇ ಥರ ಆಟೋ ಇರುತ್ತಾ? ಅಪ್ಪೆ ಆಟೋ, 10 ರೂಪಾಯಿ ಆಟೋ ನಮ್ಮೂರಲ್ಲಿದೆ. ಸೊ ಅದಾದಮೇಲೆ ನಾನು ಇಬ್ಬರಲ್ಲಿಯೂ ಕೂಡ ದಪ್ಕೊಂಡು ಮುದ್ದಾಡಿ, ಇವು ನನ್ನ ದೊಡ್ಡ ಅಳಿಯ, ಇವು ನನ್ನ ಚಿಕ್ಕ ಅಳಿಯ. ಸೊ ಇಬ್ಬರು ಜೊತೆ ಫೋರ್ಸ್ ಕೊಟ್ಟು ನಾನು ಬ್ಯಾಗ್ನ ಅನ್ಪ್ಯಾಕ್ ಮಾಡ್ತಿದ್ದೆ. ನನ್ನ ಇಬ್ಬರು ಆಡಿಯನ್ಸ್ ಬಂದು ಕೂತ್ಕೊಂಡು ಏನಿದೆ ಅಂತ ನೋಡ್ತಾಯಿದ್ರು. ಅದಾದ್ಮೇಲೆ ಇವತ್ತಿನ ಊಟ ಮುದ್ದೆ ಚಿಕನ್ ಸಾರು ತಿಂದು ಸುಸ್ತಾಗಿರೋದನ್ನೆಲ್ಲ ತೆಗೆದಾಕಿ ಚೆನ್ನಾಗಿ ತಿಂದೆ. ಮತ್ತೆ ಇನ್ನೊಂದು ವ್ಲಾಗಲ್ಲಿ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಲವ್ ಯು ಗಾಯ್ಸ್.